ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿಂದ ಹೀಗೆ ವಾಯ್ಸ್ ಕೊಟ್ಟು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ವಾಯ್ಸ್ ಕೊಡೋಕೆ ಹೋದಾಗ ಅದು ನಾವು ಮಾತಾಡೋದು ಅಂದರೆ ಹಿಂದೆ ಮುಂದೆ ಹೋಗುತ್ತೆ, ಕರೆಕ್ಟಾಗಿ ಮ್ಯಾಚ್ ಆಗಲ್ಲ. ಅದಕ್ಕೋಸ್ಕರ ಇದೇ ಥರ ಲಾಂಗ್ ವಿಡಿಯೋಗಳನ್ನು ಹೇಗೆ ಈ ವ್ಲಾಗಲ್ಲಿ ಮಾತಾಡೋದು ಅದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು ಆಗಲೇ 5:15 ಇವಾಗ ಅಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದೊಳೋದು. ಇವಾಗ ಟಿಫನ್ ಮಾಡಬೇಕು. ಇವಾಗ ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ ನಾನು. ಈಗ ಟಿಫನ್ ಮಾಡಬೇಕು. ಟಿಫನ್ ಮಾಡಿಬಿಟ್ಟು ನೆಕ್ಸ್ಟ್ ರೆಡಿಯಾಗಿ ಹೋಗಬೇಕು. ಬನ್ನಿ, ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಅಂದರೆ ಈ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು. ಬನ್ನಿ, ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದೇ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅಂದರೆ ಒಂದು ಗ್ಲಾಸ್ ಸಾಕು, ಜಾಸ್ತಿ ಏನು ಬೇಡ, ಒನ್ ಟೈಮ್ಗಲ್ವ. ಹಾಗಾಗಿ ಇದನ್ನು ಫಸ್ಟು ತೊಳ್ಕೊಬೇಕು ನೀಟಾಗಿ. ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಗೊಜ್ಜು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಅನ್ನ ಒಂದು ಕಡೆ ಆಯ್ತಾ ಇದ್ದರೆ ಇದು ಎಲ್ಲ ಕಟ್ ಮಾಡ್ಕೊಂಡು ಇನ್ನೊಂದು ಕಡೆ ಇಟ್ಟರೆ ಅದು ಆಗುತ್ತೆ. ಇಷ್ಟನ್ನ ತಾಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಆಗಿದೆ ಇದು, ಅಂದರೆ ಒಂದು 2-3 ವಿಸಲ್ ಬಂದಿದೆ. ಇದನ್ನು ನಾನು ಆಫ್ ಮಾಡ್ಕೊತೀನಿ. ಯಾಕಂದರೆ ಇದು ಸ್ವಲ್ಪ ನೀರು ಜಾಸ್ತಿ ಆಗಿಲ್ಲ, ಆದರೂ ಆ ಥರ ಬರ್ತಾ ಇದೆ. ಅಂದರೆ ಒಂದೊಂದು ಸರಿ ಹಂಗಾಗುತ್ತೆ, ಕುಕ್ಕರ್ ಪ್ರಾಬ್ಲಮ್ ಇದ್ದರೂ ಆ ಥರ ಬರುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಇದನ್ನು ಆಫ್ ಮಾಡ್ಕೊತೀನಿ ನಾನೀಗ. ಮೊದಲಿಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಇಲ್ಲಿ. ಬೇಕಾದರೆ ಹಾಕ್ಕೋಬೋದು ಕಡಲೆ ಬೀಜ ನೀವು, ಇಲ್ಲ ಅಂದ್ರಿಲ್ಲ. ಆದ್ರೂ ನಾನು ಹಾಕಿದ್ದೀನಿ ಇಲ್ಲಿ, ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು. ಜಾಸ್ತಿ ಹಾಕೋಕ್ಕೋಗಿಲ್ಲ, ಒಂಚೂರು ಲೈಟಾಗಿ ಹಾಕಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಎಣ್ಣೆಲೇ ಫ್ರೈ ಮಾಡಬೇಕು ಇದನ್ನು. ಇದು ಒಂದೇನು ಮಿಕ್ಸ್ ಆಯಿತು ಅಂದರೆ ಕರ್ಬೇವಿನ ಸೊಪ್ಪು ಇಲ್ಲ ಫ್ರೆಂಡ್ಸ್, ಖಾಲಿ ಆಗಿಬಿಟ್ಟಿದೆ. ನಾನು ನೋಡಿಕೊಂಡೇ ಇಲ್ಲ. ಹಳ್ಳಿ ಕಡೆ ಸಿಗುತ್ತೆ, ಕಿತ್ಕೊ ಬರ್ಬೋದು. ಯಾವುದೋ ಟೆನ್ಷನಲ್ಲಿ ಎಲ್ಲ ಮರೆತುಬಿಟ್ಟು ಬರ್ತೀನಿ ನಾನು. ಒಂದೊಂದು ದಿವಸ ಏನು ಮನೆಗೆ ಬೇಕು ಅದನ್ನೇ ತಗೊಬರೋದಿಲ್ಲ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಹಿಂದೆನೇ ಇದಕ್ಕೆ ಮೆಣಸಿನ್ಕಾಯನ್ನು ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿದಾಗ ಅದೊಂದು ಅಂದರೆ ಒಂಥರ ಚೆನ್ನಾಗಿ ಫ್ರೈ ಆಗುತ್ತೆ. ಈ ವಡಾಪಾವ್ ಜೊತೆ ಎಲ್ಲ ಕೊಡ್ತಾರೆ ಗೊತ್ತಾ, ಆ ಥರ ಫ್ರೈ ಆಗುತ್ತೆ ಅದು. ಅದಕ್ಕೋಸ್ಕರ ನಾನು ಹಿಂದೆನೇ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ ಇಲ್ಲಿ. ಆದರೆ ಇದೇ ಚೇಂಜ್ ಆಗೋಯ್ತು, ಆ ಥರ ಆಗುತ್ತೆ. ಇದಕ್ಕೆ ನಾನು ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಮಾಡೋದ್ರಿಂದ ನಿಜವೂ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ. ಬೇಕಾದರೆ ಪ್ಲೈನ್ ಚಿತ್ರಾನ್ನೂ ಮಾಡ್ಕೋಬೋದು. ನಾನು ಅಂದರೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತು ನಿಂಬೆಹಣ್ಣನ್ನು ಸಹ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ತೀನಿ ನೋಡಿ. ಅರಿಶಿನ ಪುಡಿ ಮತ್ತು ಉಪ್ಪನ್ನ ಎರಡೂ ಹಾಕ್ತಾಯಿದ್ದೀನಿ ನಾನು ಒಟ್ಟಿಗೆ ಇಲ್ಲಿ. ಹಾಕ್ಬಿಟ್ಟು ಈಗಲೂ ಅಷ್ಟೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ತಿರ್ಕೋಬೇಕಾಗುತ್ತೆ. ಅಂದರೆ ಅದು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಇದಾಗುತ್ತೆ ಅರಿಶಿನ ಮತ್ತು ಉಪ್ಪು ಹಾಕಿದಾಗ. ಅದಕ್ಕೋಸ್ಕರ ಯಾವುದೇ ಅಡುಗೆಲಾದರೂ ಅಷ್ಟೇ ಈರುಳ್ಳಿ ಹಾಕಿದ್ಮೇಲೆ ಅರಿಶಿನ ಉಪ್ಪು ಹಾಕ್ತಾರೆ, ಅದು ನೀಟಾಗಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಹಿಂದೆನೇ ನಾನು ಟೊಮೊಟೊ ಹಾಕ್ತೀನಿ. ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಒಂದೇ ಟೊಮೊಟೊ. ಈ ಥರ ಟೊಮೊಟೊ ಹಾಕಿ ಮಾಡೋದ್ರಿಂದ ನಿಜವೂ ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ಬೇಕಾದರೆ ಫ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ಕಾಯಿ ತುರಿ ಹಾಕೋಬೋದು. ಇವಾಗ ನನಗೆ ಕಾಯಿ ತುರಿಯೋಷ್ಟು ಟೈಮ್ ಇಲ್ಲ, ಇಲ್ಲಾಂದರೆ ನಾನು ಕಾಯಿ ತುರಿದು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಅಷ್ಟೊಂದು ಟೈಮ್ ಇಲ್ಲ. ಇವಾಗ ಇದು ಚೆನ್ನಾಗಿ ಬೇಯಲಿ. ಮತ್ತು ತೆಂಗಿನಕಾಯಿ ಇರುತ್ತಲ್ಲ, ಅದನ್ನು ನಾವು ಹೊಡೆದ್ಬಿಟ್ಟು ಇಟ್ಟಿರ್ತೀವಲ್ಲ, ಅದು ಕೆಡಬಾರ್ದು ಅಂದರೆ ಅದನ್ನು ಈ ಥರ ಸುಡಬೇಕಾಗುತ್ತೆ. ತೋರಿಸ್ತೀನಿ ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು. ಕಚ್ಕೊಂಡು ಈ ಕಾಯಿ ಇರುತ್ತಲ್ಲ ಅದನ್ನು ಇದ್ರ ಮೇಲೆ ಹಿಂಗೆ ದಬಾಕ್ಬಿಡಿ. ಆವಾಗ ಏನಾಗುತ್ತೆ ಅಂದರೆ ಒಂದು ಇರುತ್ತೆ ಸ್ವಲ್ಪ ದಿನ ಅಂದರೆ ಒಂದು 3-4 ದಿನ ಇರುತ್ತೆ. ಇಲ್ಲ ಅಂದರೆ ಸುಮ್ಮನೆ ಕಾಯಿ ವೇಸ್ಟ್ ಆಗುತ್ತೆ. ಯಾಕಂದರೆ ಇವಾಗ ಕಾಯಿ ರೇಟ್ ಎಷ್ಟಿದೆ ಅಂತ ನಿಮಗೆ ಗೊತ್ತಲ್ವ. ಹಾಗಾಗಿ ಇದನ್ನು ಸ್ವಲ್ಪ ಈ ಥರ ಸುಟ್ಕೊಳ್ಳೋದ್ರಿಂದ ಅದು ಲೈಟಾಗಿ ಒಂಥರ ಸ್ವಲ್ಪ ಕಪ್ಪು ಕಲರ್ ಬರಬೇಕು. ಒಳಗಡೆ ಕಾಯಿ ಇರುತ್ತಲ್ಲ ಅದು, ಆವಾಗ ಚೆನ್ನಾಗಿರುತ್ತೆ. ಏನು ಕೆಡೋದಿಲ್ಲ, ಇಟ್ಕೋಬೋದು. ಒಂದು 3-4 ದಿನ ಇಟ್ಕೋಬೋದು. ಇಲ್ಲಾಂದರೆ ಸುಮ್ಮನೆ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ನೋಡಿ ಇಲ್ಲಿ ಈ ಥರ ಕಪ್ಪಗೆ ಬರಬೇಕು. ಈ ಥರ ಇದು ಸುಡಬೇಕಾದ್ರೆ ಇದ್ರ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಜವೂ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಉರಿ ಇಟ್ಟರೆ ಎಲ್ಲನೂ ಸುಟ್ಟೋಗ್ಬಿಡುತ್ತೆ. ಅಂದರೆ ಇದೇನಿದೆಯಲ್ಲ ಇದೆಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಮ್ಮಿ ಉರಿಲೇ ಇದನ್ನು ಈ ಥರ ಬಿಸಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಥರ ಚಿಪ್ಪೆಲ್ಲ ಎದ್ಬಿಟ್ಟಿದೆ. ನಾನೇ ಸುಲಿದಿದ್ದೆ ಫ್ರೆಂಡ್ಸ್ ಇದನ್ನು ಕಾಯಿನ. ಅಂದರೆ ನಮಗೆ ಹಳ್ಳೀಲಿ ಸಿಗುತ್ತೆ, ಒತ್ಕೊಬರೋಕ್ಕೆ ಕಷ್ಟ. ತರ್ತೀನಿ ಅಂದರೆ ಡೈಲಿ 2 ಕಾಯಿ ತರ್ಬೋದು. ಆದರೆ ನಾನು ತರೋದಿಲ್ಲ. ನನಗೆ ಯಾವಾಗಲೂ ಬೇಕಾದಾಗ ಒಂದೊಂದು ಈಸ್ಕೊತೀನಿ ಅಷ್ಟೇ.
ಇಲ್ಲ ಯಾರಾದರೂ ಒಬ್ಬೊಬ್ರು ಅವರೇ ಕೊಡ್ತಾರೆ, ಇಲ್ಲ ನಾವೇ ಕೇಳ್ತೀವಿ. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಅಂದರೆ ಬೆಳೆದಿರ್ತಾರಲ್ಲ ಅವ್ರ ಹತ್ರ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಕೊಡ್ತಾರೆ ಪಾಪ. ಒಬ್ಬೊಬ್ಬರು ಅಂತೂ ನಾವೇನು ಕೇಳಿಲ್ಲ ಅಂದರೂ ಅವರೇ ಕೊಡ್ತಾರೆ. ತಗೊಳಮ್ಮ ತಾಂಡೋಗಮ್ಮ ಯಾರು ತಿಂದರು ಮಣ್ಣೆ ಅಂತ ಹೇಳ್ಬಿಟ್ಟು ಆ ಥರ. ಅಂದರೆ ಎಲ್ಲ ಥರನೂ ಇರ್ತಾರೆ ಜನಗಳು ನೋಡಿ. ಇದು ಇನ್ನೊಂದು ಸ್ವಲ್ಪ ಒಳಗಡೆ ಇದಾಗಬೇಕು. ಇದು ಜಾಲರಿ ಬರುತ್ತೆ, ಜಾಲರಿ ಮೇಲೆ ಇಡಬೇಕು. ಜಾಲರಿ ಇದೆ ನಮ್ಮ ಮನೇಲಿ, ಅದೆಲ್ಲ ಇಟ್ಬಿಟ್ಟಿದ್ದೀನಿ. ಇವಾಗ ಅಷ್ಟು ಟೈಮ್ ಇಲ್ಲ, ಅದಕ್ಕೋಸ್ಕರ ಹಾಗೆ ಅದೊಂದು ಸ್ವಲ್ಪ ಇದಾಗಲಿ. ಮತ್ತು ಈ ಗೊಜ್ಜು ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಇಲ್ಲಿ ಸಾಕು ಇದು ಹೇಳ್ಬೇಕಂದ್ರೆ. ಇನ್ನೊಂದು ಸ್ವಲ್ಪ ಲೈಟ್ ಉರಿಲಿ ಇಡ್ತೀನಿ ಇದನ್ನು. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಬಿಟ್ಟು ಇದನ್ನು ನಾನು ಆಫ್ ಮಾಡ್ತೀನಿ. ಯಾವುದೇ ಅಡುಗೆಗಾದರೂ ಅಷ್ಟೇ ಕೊತ್ತಂಬರಿ ಹಾಕಿದ್ರೆ ಅದ್ರ ಒಂಥರ ಅಡುಗೆ ಪರಿಪೂರ್ಣ ಅಂತ ಅನ್ಸೋದು ಅಲ್ವಾ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇರಲೇಬೇಕು. ಇವತ್ತು ಕಿತ್ಕೊಬರ್ತೀನಿ, ವ್ಯಾಪಾರಕ್ಕೆ ಹೋಗ್ತೀನಲ್ಲ ಅಲ್ಲೇ ಕಿತ್ಕೊಬರ್ತೀನಿ. ಅಂದರೆ ಒಂದೊಂದು ಸರಿ ಇಲ್ಲಿಗಳು ಅಂಗಡಿಗಳಲ್ಲೂ ಸಿಗೋದಿಲ್ಲ ಕರ್ಬೇವಿನ ಸೊಪ್ಪು. ನೋಡಿ ಇವಾಗ ರೆಡಿ ಆಯ್ತಿದ್ದು. ಇನ್ನೊಂದು 2 ನಿಮಿಷ ಇದು ಬೇಯಲಿ, ನಾನು ಆಫ್ ಮಾಡ್ತೀನಿ. ಈ ಥರ ಸುಡಿಸ್ಬಿಟ್ಟೆ ಏನಾಗಲ್ಲ. ಈ ಕಂಟೊಂದು ಇದಾದರೆ ಮತ್ತು ಹೀಗೆ ಸ್ವಲ್ಪ ಇದನ್ನು ಈ ಥರ ಇಡಬೇಕು. ಈ ಥರ ಇಟ್ಟು ಅದು ಸ್ವಲ್ಪ ತಣ್ಣಗಾಗುತ್ತಲ್ಲ, ಆಮೇಲೆ ಎತ್ತಿಡ್ಬೋದು. ಸೂರ್ಯ ಹುಟ್ತಾ ಇದ್ದಾನೆ ಈಗ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅಷ್ಟು ಕ್ಲಿಯರಿಟಿಯಾಗಿ ಕಾಣಿಸೋದಿಲ್ಲ ಹೇಳ್ಬೇಕಂದ್ರೆ, ಒಳಗಡೆ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಇನ್ನೂ ಹುಟ್ತಾ ಇದ್ದಾನೆ, ಇನ್ನೂ ಹುಟ್ಟಿಲ್ಲ ಸೂರ್ಯ. ಇಷ್ಟು ಬೇಗನೆ ನಮ್ಮ ಕೆಲಸಗಳೆಲ್ಲ ಮುಗೀತು. ಇವಾಗ ಇದನ್ನು ಆಫ್ ಮಾಡ್ಕೋತೀನಿ ನಾನು. ಇದನ್ನು ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ನಿಂಬೆ ಹುಳಿನ ಹಾಕ್ತೀನಿ. ನಿಂಬೆ ಹಣ್ಣಿದೆಯಲ್ಲ, ನಿಂಬೆ ಹುಳಿ ಹಾಕ್ತೀನಿ ನೋಡಿ. ಇಲ್ಲಿ ಒಂದು ಅರ್ಧ ಹಾಕ್ತೀನಿ ಸಾಕು, ಯಾಕಂದರೆ ಟೊಮೊಟೊ ಹಾಕಿರೋದು ಒಂದು ಅರ್ಧ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಹುಳಿ ಆದರೂ ಕೂಡ ತಿನ್ನೋದಕ್ಕಾಗೋದಿಲ್ಲ, ಅಷ್ಟೊಂದು ಹುಳಿ ಆಗಿಬಿಟ್ರೆ. ಅದಕ್ಕೋಸ್ಕರ ಒಂದು ಅರ್ಧ ಹಾಕ್ತೀನಿ ಸಾಕು. ಇಷ್ಟೇ. ಮತ್ತು ಇವಾಗ ಇದನ್ನು ಕಲಿಸ್ಕೊತೀನಿ ನಾನು. ಅಂದರೆ ಬಾಕ್ಸ್ಗಳಿಗೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಬಾಕ್ಸ್ಗೆಲ್ಲ ಹಾಕಬೇಕು. ಕಲಿಸ್ತೀನಿ ಈಗ ಫ್ರೆಂಡ್ಸ್. ಇವಾಗ ಚಿತ್ರಾನ್ನ ರೆಡಿಯಾಗಿದೆ. ಇದನ್ನು ನಾನು ಬಾಕ್ಸ್ಗಳಿಗೆ ಹಾಕ್ತೀನಿ, ಯಾಕಂದರೆ ಬಾಕ್ಸ್ಗಳಿಗೆ ಹಾಕಿ ಕೊಟ್ಟೋಗೋದು ನಾನು ಡೈಲಿ. ಅಂದರೆ ಇದರಲ್ಲೇ ಇಡೋದಿಲ್ಲ, ಹಾಗಾಗಿ ಇಬ್ರಿಗೂ 2 ಬಾಕ್ಸ್ ಹಾಕ್ತೀನಿ. ಒಂದೊಂದು ದಿವಸ ಮಧ್ಯಾಹ್ನಕ್ಕೂ ಸೇರಿಸ್ಬಿಟ್ಟು ಇನ್ನೊಂದು ಬಾಕ್ಸ್ ಎಕ್ಸ್ಟ್ರಾ ಕೊಡ್ತೀನಿ. ಇಲ್ಲ ಅಂದರೆ ಈ ಥರ 2 ಬಾಕ್ಸ್ ಕೊಟ್ಟೋದ್ರೆ ಇಬ್ಬರು ಒಂದೊಂದು ಬಾಕ್ಸ್ ತಿನ್ಕೊಂಡು, ಒಬ್ಬರು ಸ್ಕೂಲ್ಗೆ ಹೋಗ್ತಾರೆ, ಒಬ್ಬರು ಮನೇಲಿರ್ತಾರೆ. ಅದಕ್ಕೋಸ್ಕರ, ಯಾಕಂದರೆ ದೊಡ್ಡ ಇದ್ರಲ್ಲಿ ಕೊಟ್ಟರೆ ಇವರು ಸುಮ್ಮನೆ ತಿನ್ನಲ್ಲ, ಏನಿಲ್ಲ, ಒಂಥರ ಎಲ್ಲ ಇದು ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಈ ಥರ ಬಾಕ್ಸ್ಗಳಲ್ಲಿ ಕೊಟ್ಬಿಟ್ಟು ಹೋಗ್ತೀನಿ ಡೈಲಿ. ಮಾಡ್ತಾ ಮನೇಲಿ ಕೆಲಸ ಮಾಡ್ತಾ ಟೈಮ್ ಆಗದೆ ಗೊತ್ತಾಗೋದಿಲ್ಲ ಹೇಳ್ಬೇಕಂದ್ರೆ. ಈ ಥರ ಎಲ್ಲ ಮಾಡ್ಕೊಂಡು ಆದಮೇಲೆ ಇಲ್ಲೊಂದು ಸ್ವಲ್ಪ ಗಲೀಜಿರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಒರೆಸ್ಕೊತೀನಿ. ಯಾಕಂದರೆ ಒಂದೊಂದು ದಿವಸ ಬಂದು ಕ್ಲೀನ್ ಮಾಡ್ತೀನಿ, ಒಂದೊಂದು ದಿವಸ ನಿಜವಾಗ್ಲೂ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಇದ್ದರೆ ಇದನ್ನು ಹೀಗೆ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಯಾವಾಗಲೂ ಅಷ್ಟೇ ನಾನು. ಇಲ್ಲಾಂದರೆ ಅದೊಂಥರ ಅಂತ ಅನಿಸುತ್ತೆ. ಮತ್ತು ಇದು ನೋಡಿ, ಇದು ಗ್ಯಾಸ್ ಕ್ಲೀನ್ ಮಾಡೋಕ್ಕೋತಾರಲ್ಲ, ಅವ್ರ ಹತ್ರ ತೊಳಿಸ್ಬೇಕು. ಅವ್ರು ಕ್ಲೀನಾಗಿ ತೊಳಿತಾರೆ. ನಾನು ಮನೇಲಿದ್ದಾಗ ಅವ್ರು ಬರೋಲ್ಲ, ನಾವು ಇಲ್ದಾಗ ಅವ್ರು ಬರ್ತಾರೆ. ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಅದು ನೀಟಾಗಿ ಅವ್ರು ತೊಳೆದು ಕೊಡ್ತಾರೆ ಫ್ರೆಂಡ್. ನಾನು ಒಂದು ಸರಿ ತೊಳೆಸಿದ್ದೆ. ಇದೆಲ್ಲ ಅಂದರೆ ಇದು ನೋಡಿ, ಈ ಥರ ಸುಟ್ಟೋಗಿರೋ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ಅವ್ರು ತೆಗಿತಾರೆ ಹೇಳ್ಬೇಕಂದ್ರೆ. ಅದೆಂಥದ್ದು ಕೆಮಿಕಲ್ ಹಾಕ್ಬಿಟ್ಟು ಮತ್ತು ಇದೆಲ್ಲ ನೀಟಾಗಿ ಇಲ್ಲಿ ಒರೆಸ್ಕೊತಾ ಇದ್ದೀನಿ. ಈ ಥರ ಎಲ್ಲ ಮಾಡಾದ್ಮೇಲೆ ಮತ್ತು ಅಡುಗೆ ಮನೆಯಲ್ಲಿ ನಾನು ಈ ಕಿಟಕಿನ ಡೈಲಿ ಕ್ಲೋಸ್ ಮಾಡಿಬಿಟ್ಟು ಹೋಗ್ತೀನಿ. ಇದೊಂದು ಕಿಟಕಿ ಹಾಗೆ ಓಪನ್ ಮಾಡಿ ಹೋಗಿರ್ತೀನಿ. ಮತ್ತು ಇನ್ಯಾವ ಕಿಟಕಿನೂ ಓಪನ್ ಬಿಡೋಲ್ಲ, ಇದೊಂದು ಮಾತ್ರ ಓಪನ್ ಬಿಡ್ತೀನಿ ಅಷ್ಟೇ. ಮತ್ತು ಮನೆ ಕೆಲಸ ಎಲ್ಲ ಹಾಗೆ ಇರುತ್ತೆ, ಬಂದ್ ಮಾಡ್ಕೋತೀನಿ. ಇವಾಗ ನಾನು ರೆಡಿ ಆಗೋ ಟೈಮ್ ಕೂಡ ಆಯಿತು. ಇಷ್ಟೊತ್ತವರೆಗೂ ಎಲ್ಲ ಮಾಡಿದ್ದೇ ಆಯಿತು. ಅಂದರೆ ತಿಂಡಿ ಒಂದು ಮಾಡಿದ್ದೀನಿ, ಅಂಥ ಕೆಲಸ ಏನೂ ಮಾಡಿಲ್ಲ. ಇವಾಗ ನಾನು ರೆಡಿ ಆಗಬೇಕು. ಟೈಮ್ ಬಂದು ಅಲ್ಲೇ 6 ಗಂಟೆ 10 ನಿಮಿಷ ಆಗೋಗಿದೆ. ಈಗ 6:15 ಅಷ್ಟರಲ್ಲಿ ನಾನು ರೆಡಿ ಆಗಬೇಕು. ರೆಡಿ ಆಗಿದ್ದೀನಿ, ಇನ್ನೇನು ತಲೆ ಬಚ್ಕೊಂಡು ಹೊರಡಬೇಕು. ಟೈಮ್ ಹಾಗೇ ಹೋಯ್ತು ಫ್ರೆಂಡ್ಸ್. ಇವತ್ತಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಮತ್ತು ಈ ಸ್ಯಾರಿಗಳೆಲ್ಲ ಏನಿದಾವಲ್ಲ, ಇವೆಲ್ಲ ನಾನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ, ಅಂದರೆ ಎಲ್ಲ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಉಟ್ಕೊಂಡು ಹೋಗ್ತಿದ್ದು ಫ್ರೆಂಡ್ಸ್. ಅದಾದಮೇಲೆ ನಾನು 1 ವರ್ಷ ಮನೇಲಿದ್ದರೆ ಗೊತ್ತಲ್ಲ ಹೇಗೆ ಒಂದು ನೈಟಿ ಹಾಕ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರ್ತೀವಿ. ಅಂದರೆ ಇವಾಗ ನಾನು ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಡೈಲಿ ಒಂದೊಂದು ಸೀರೆ ಉಟ್ಕೊಂಡು ಹೋಗ್ತೀನಿ. ಯಾಕಂದರೆ ನಾವೇನು ಉಟ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಓಡಾಡೋದಿಲ್ಲ.
ಹಾಗಾಗಿ ಏನಕ್ಕೆ ಹೇಳ್ಬೇಕಂದ್ರೆ ಆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಬೇಕಾದ್ರೇ ನಾನು ಲಾಸ್ಟು ಸೀರೆಗಳು ತೊಗೊಂಡು ಬ್ಲೌಸ್ಗಳು ಹೊಲಿಸಿದ್ದು. ಅದಾದಮೇಲೂ ಒಂದು ಬ್ಲೌಸ್ ಕೂಡ ಹೊಲಿಸಿಲ್ಲ, ಒಂದು ಸೀರೆನೂ ತಗೊಂಡಿಲ್ಲ ನಾನು. ಯಾಕಂದರೆ ಆವಾಗ ದುಡಿಮೆ ಆಗಿತ್ತು. ಅಂದರೆ ನಾವು ಏನು ಇಂಥ ತಗೋಬೇಕಂದ್ರೆ ಅಂಥ ತಗೋತಿದ್ದೋ. ಆದರೆ ಇವಾಗ ಅಂದರೆ ಇಲ್ಲಿ ದುಡಿಬೇಕು, ಅಲ್ಲಿ ತಿನ್ನಬೇಕು. ಹಾಗಾಗಿ ಅಷ್ಟು ಏನು ದುಂದು ವೆಚ್ಚ ಮಾಡೋಕ್ಕೋಗಲ್ಲ. ಹೇಳ್ಬೇಕಂದ್ರೆ ನಾನು ಬಟ್ಟೆ ಗಿಟ್ಟೆಗೆಲ್ಲ ಅಷ್ಟೊಂದು ದುಡ್ಡು ಹಾಕೊಳ್ಳಲ್ಲ. ಯಾಕಂದರೆ ನನಗೆ 10 ರೂಪಾಯಿ ಒಂದೊಂದು ರೂಪಾಯಿ ಬೆಲೆನೂ ಕೂಡ ಚೆನ್ನಾಗಿ ಗೊತ್ತು. ತೀರಾ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ತಗೊಳ್ಳೋದು. ಆದರೆ ಮಕ್ಕಳಿಗೆಲ್ಲ ಹಾಗೆ ಮಾಡಲ್ಲ. ಮಕ್ಳುಗಳಂದರೆ ಪಾಪ ಬೆಳೆಯೋ ಮಕ್ಕಳು, ಚಿಕ್ಕ ಮಕ್ಕಳು, ಅವ್ರಿಗೆ ಏನು ಬೇಕು ಅವನ್ನೆಲ್ಲ ಮಾಡ್ತೀನಿ. ಆದರೆ ನನಗೆ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ 10 ರೂಪಾಯಿ ಖರ್ಚು ಮಾಡ್ಕೊಳ್ಳೋದಕ್ಕೂ 100 ಸರಿ ಯೋಚನೆ ಮಾಡ್ತೀನಿ. ದುಡಿಯೋ ಟೈಮಲ್ಲಿ ಖರ್ಚು ಮಾಡ್ಕೊತಿದ್ದೆ, ಇಲ್ಲ ಅನ್ನಲ್ಲ. ಈಗ ಮಾತ್ರ ಮಾಡಲ್ಲ ಫ್ರೆಂಡ್ಸ್. ಹಾಗಾಗಿ ಆವಾಗ ಹೊಲಿಸಿರೋ ಸೀರೆಗಳು ನನಗೆ ಇವಾಗ ಯೂಸ್ಗಾಗ್ತಾಯಿದೆ. ಇಲ್ಲ ಅಂದರೆ ಈಗ ಒಂದು ಸೀರೆ ತಳಕ್ಕೆ, ಒಂದು ಬ್ಲೌಸ್ ಹೊಲ್ಸೋಕ್ಕೆ ಎಷ್ಟು ದುಡ್ಡು ಕೊಡಬೇಕಿತ್ತು ಅಂತ ನಿಮಗೆ ಗೊತ್ತು. ಹಾಗಾಗಿ ಅಷ್ಟೇ. ಬನ್ನಿ ರೆಡಿಯಾಗಿ ಹೋಗೋಣ. ಟೈಮ್ ಆಯ್ತು ಆಗಲೇ. ಟೈಮ್ ಬಂದೇ ಬಿಡ್ತು ನೋಡಿ. ನಿಜವಾಗ್ಲೂ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ, ಯಾವ ಕೆಲಸನೂ ಮುಗಿಯಲ್ಲ. ಇವಾಗ ಇಷ್ಟೊತ್ತವರೆಗೂ ತಲೆ ಬಚ್ಕೊಂಡಿದ್ದಾಯಿತು. ಈ ತಲೆ ಅಂತೂ ಒಂದೊಂದು ಸಾರಿ ನನಗೇನು ಅನ್ಸುತ್ತೆ ಗೊತ್ತಾ, ಬುರುಡೆ ಮಾಡಿಸ್ಬಿಡೋಣ ಅನಿಸುತ್ತೆ. ಯಾಕಂದರೆ ಈ ಸಿಕ್ಕು ಮತ್ತು ಇದೆಲ್ಲ ಬಿಡಿಸ್ಕೊಂಡು ಕುತ್ಕೋಬೇಕಲ್ಲ ಡೈಲಿ. ಅದಕ್ಕೆ ಹಾಗೆ ಅನ್ಸುತ್ತೆ. ಒಂದೊಂದು ಸಾರಿ ಬುರುಡೆ ಮಾಡಿಸ್ಬಿಡೋಣ, ಇಲ್ಲ ಇಂದಿರಾ ಗಾಂಧಿ ಕಟ್ಟಿಂಗ್ ಮಾಡಿಸ್ಬಿಡೋಣ ಅಂತ ಅನಿಸುತ್ತೆ ನಿಜವೇ. ನನ್ನ ಮಗಳು ಅವಾಗವಾಗ ಹೇಳ್ತಾ ಇರ್ತಾಳೆ, ಫ್ರೆಂಡ್ಸ್ ಅಮ್ಮ ನನಗೆ ಇಂದಿರಾ ಗಾಂಧಿ ಕಟ್ಟಿಂಗ್ ಮಾಡಿಸು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಬಾಚ್ತಾ ಇರ್ತೀನಲ್ಲ, ಅದು ಸಿಟ್ಟು ಬರುತ್ತಲ್ಲ, ಮಕ್ಳಿಗೆ ತುಂಬ ಸಿಟ್ಟು ಬರುತ್ತಲ್ಲ. ಅವಾಗ ಅಂತಾಳೆ ನನಗೆ ಇಂದಿರಾ ಗಾಂಧಿ ಥರ ಕಟ್ಟಿಂಗ್ ಮಾಡಿಸು, ಫುಲ್ಲು ಬುರುಡೆ ಥರ ಮಾಡಿಸು ಅಂತ ಹೇಳ್ಬಿಟ್ಟು. ನನಗೂ ಹಂಗೆ ಅನಿಸುತ್ತೆ. ಈ ತಲೆ ಬಾಚಬೇಕಾದ್ರೆ ಎಲ್ಲ ನನಗೆ ಹಂಗೆ ಅನಿಸುತ್ತೆ. ಸುಮ್ಮನೆ ನಾವು ಹೊತ್ತಿಗೆ ಬುರುಡೆ ಮಾಡಿಸ್ಕೊಬಿಡೋಣಪ್ಪ ಅಂತ ಹೇಳ್ಬಿಟ್ಟು. ಈ ಬಾಚೋದು, ಇದನ್ನು ಕೂದಲು ಮೇಂಟೈನ್ ಮಾಡೋದಿದೆಯಲ್ಲ, ನಿಜವಲ್ಲೂ ತುಂಬ ಕಷ್ಟ ಹೇಳಬೇಕಂದ್ರೆ. ಬನ್ನಿ ಈಗ ಹೊರಡೋಣ. ಈಗ ತಲೆ ಬಾಚ್ಬಿಟ್ಟು ಬಸ್ ಸ್ಟಾಪ್ ಹೋಗ್ಬೇಕು ನಾನು. ಬಸ್ಸಿಗೆ ನಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಯಾಕೋ ನಮ್ಮ ಅಮ್ಮ ಬೇರೆ ಕಾಲು ನೋವು ಅಂತ ಇತ್ತು. ಮತ್ತು ಇದು ಸ್ವಲ್ಪ ಬಟ್ಟೆಗಳು ತೊಗೊಂಬಂದಿದ್ದೆ ನೆನ್ನೆ ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು. ಬಿಡತ್ತಾಗಿ ಆಟೋದಲ್ಲೇ ಹೋಗೋಣ, ಟೈಮ್ ಬೇರೆ ಆಗೈತೆ ಅಂತ ಹೇಳ್ಬಿಟ್ಟು ಇಬ್ಬರು ಆಟೋ ಹತ್ಕೊಂಡು ಹೋಯ್ತಾ ಇದ್ದೀವಿ. ಯಾಕೋ ಗೊತ್ತಿಲ್ಲ, ನಮ್ಮಮ್ಮ ಯಾವಾಗಲೂ ಈ ನಡುವೆ ಕಾಲು ನೋವು ಅಂತ ಇರುತ್ತೆ. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರು. ಅದೇನೋ ಕ್ಯಾಲ್ಸಿಯಂ ಕಮ್ಮಿ ಆಗಿದೆಯಂತೆ. ಅದಕ್ಕೆ ಏನು ತಿನ್ನಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಫೋನಲ್ಲಿ ಅದು ಇದು ನೋಡಿ ಹೇಳ್ತಾ ಇರ್ತೀನಿ. ಆದರೆ ಅವ್ರು 2 ದಿವಸ ಮಾಡ್ತಾರೆ, ಮತ್ತೆ ಮಾಡಲ್ಲ. ಮತ್ತು ನೋಡಿ ಬಸ್ ಹತ್ತಿದ್ದೀನಿ. ಬಸ್ ಹತ್ತಾದ್ಮೇಲೆ ಹೆಂಗೋ ಬಸ್ ಇತ್ತು, ಬಂದು ಬಸ್ ಹತ್ತೋದು. ಈ ಬ್ಲೌಸು ಮತ್ತು ಪೆಟ್ಟಿಕೋಟ್ ಎಲ್ಲ ಜೋಡಿಸ್ಕೊತಾ ಇದ್ದೆ. ಯಾಕಂದರೆ ಈಗ ನಾವು ಹೋಗಿದ ತಕ್ಷಣ ಹಳ್ಳಿಲಿ ಇಳಿದು ಬಿಡ್ತೀವಲ್ವ, ಹಾಗಾಗಿ ಏನು ಇದನ್ನು ಜೋಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲನೂ ಅಂದರೆ ವ್ಯಾಪಾರದಿಂದ ಬಂದು ನಾನು ಹೆಂಗೆ ಬೇಕು ಹಾಗೆ ಅಂಗಡೀಲಿ ಬ್ಯಾಗ್ ಕೊಟ್ಬಿಟ್ಟು ಬಂದುಬಿಡ್ತೀನಿ. ನಮ್ಮ ಅಮ್ಮ ತೊಗೊಂಡೋಗಿ ಇಡ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಜೋಡಿಸ್ಕೊತಾ ಇದ್ದೆ. ನೋಡಿ ಬಸ್ ಎಲ್ಲ ಫುಲ್ಲು ಸ್ವಲ್ಪ ಖಾಲಿದೆ, ಅಷ್ಟೊಂದೇನು ಜನ ಇಲ್ಲ ಇನ್ನೂ. ಎಷ್ಟು ನಿಜವಾಗ್ಲೂ ಎಲ್ಲ ಫುಲ್ಲು ಮೋಡ ಇವತ್ತು. ಅಂದರೆ ಮಳೆ ಬರೋ ಥರ ಇದೆ. ಆದರೂ ನಾನು ಮಾತ್ರ ಬೆವರ್ತಾನೇ ಇದ್ದೀನಿ. ಅದು ಏನಂತಲೇ ಗೊತ್ತಿಲ್ಲ ನನಗೆ ಯಾವಾಗಲೂ ಹಾಗೆ. ಅದೇನೋ ಬೆವರಿದ್ರೆ ಒಳ್ಳೇದಂತ. ಇವತ್ತೇನು ನಡ್ಕೊಂಡು ಬಂದಿಲ್ಲ. ಬಂದರೆ ಬೆವರ್ತಾ ಇದ್ದೀನಿ ಅಂತ ಅನ್ಬೋದಿತ್ತು. ಆಟೋಲ್ಲಿ ಬಂದಿದ್ದೀನಿ, ಆದರೂ ಆ ಥರ ಆಯ್ತಾ ಇದೆ. ಮತ್ತು ಇವೆಲ್ಲ ನೈಟಿಸ್ಸು, ಕಲರ್ ನೈಟಿಗಳಿವು. ಇವನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು, ಮತ್ತು ನೋಡಿ ಒಂದು ಲೈನ್ಗೆ ಅಂದರೆ ಒಂದು ಸೈಡು ಕಮ್ಮಿ ರೇಟಿನ ಬ್ಲೌಸ್ ಇಟ್ಟಿದ್ದೀನಿ, ಒಂದು ಸೈಡು ಜಾಸ್ತಿ ರೇಟಿಂದ ಇಟ್ಟಿದ್ದೀನಿ, ಒಂದು ಸೈಡ್ ಪೆಟ್ಟಿಕೋಟು ಈ ಥರ ಜೋಡಿಸ್ಕೊತೀನಿ. ಯಾರಾದರೂ ನೋಡ್ತೀವಿ ಅಂದರೆ ಸಡನ್ನಾಗಿ ಹಿಂಗೆ ತೆಗೆದು ತೋರಿಸ್ಬೋದು. ಸೈಜ್ ಗೊತ್ತಾದ್ಮೇಲೆ ಯಾವ ಕಲ್ಲರು ಅಂತ ಎತ್ಕೊಡ್ಬೋದಲ್ಲ, ಅದಕ್ಕೋಸ್ಕರ ಹಂಗೆ ಹಾಕಿರ್ತೀನಿ. ಆದರೆ ಹಳ್ಳಿಗೆ ಹೋದ್ಮೇಲೆ ಹಂಗೆ ಆಗಲ್ಲ. ಎಲ್ಲನೂ ತೆಗಿತಾರೆ, ಎಲ್ಲನೂ ಬಿಚ್ಚಿ ನೋಡ್ತಾರೆ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನೆ ಆಯ್ತೀನಿ ನಾನು. ಮತ್ತು ಬಸ್ಸು ಇವಾಗ ಹೊರಡ್ತಾ ಇದೆ. ನಾನು ಸ್ವೆಟ್ರ್ ಹಾಕ್ಕೊಂಡೆ. ನಾನು ನಿಜವಾಗ್ಲೂ ಸ್ವೆಟ್ರ್ ಹಾಕ್ಕೊಳ್ಳೋ ಉದ್ದೇಶ, ಎಷ್ಟು ಬಿಸಿಲಿರಲಿ ಏನಿರಲಿ ಸ್ವೆಟ್ರ್ ಹಾಕಿಲ್ಲ ಅಂದರೆ ಕೈ ಕಾಲು ಏನು ಅಂದರೆ ಕೈಗಳಂತೂ ನೋಡೋಕ್ಕಾಗಲ್ಲ. ಫುಲ್ಲು ಬೆನ್ನು ಕೈ ಎಲ್ಲ ಬ್ಲ್ಯಾಕ್ ಆಗೋಯ್ತವೆ, ಒಂಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಡೈಲಿ ಸ್ವೆಟ್ರ್ ಹಾಕ್ಕೊಳ್ಳೋದು ನಾನು. ಬಸ್ ಹತ್ತ ಮೇಲೆ ಡೈಲಿ ಸ್ವೆಟ್ರ್ ಹಾಕ್ಕೋತೀನಿ. ಮತ್ತು ನೋಡಿ ಹೋಯ್ತಾ ಇದ್ದೀವಿ. ಫುಲ್ಲು ಮೋಡ ವಾತಾವರಣ, ಮಳೆ ಬರೋ ಅಂಥ ವಾತಾವರಣ ಇವತ್ತೆಲ್ಲ ಹೇಳಬೇಕಂದ್ರೆ. ಮತ್ತು ಇದು ನಾನು ಒಂದು ಹಳ್ಳಿಗೆ ನಾವು ವ್ಯಾಪಾರಕ್ಕೆ ಹೋದೋ. ಆ ಊರಲ್ಲಿ ಇವತ್ತು ಜಾತ್ರೆ ಅಂತೆ. ನಮಗೆ ಗೊತ್ತಿರಲಿಲ್ಲ ಜಾತ್ರೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಅಂದರೆ ಯಾವಾಗಲೂ ಹೋಗೋ ಊರೇ ಅದು. ಅವ್ರಿಗೂ ಗೊತ್ತಿರಲಿಲ್ಲ, ಯಾಕಂದರೆ ಇತ್ತೀಚೆಗೆ ಈ ಕಡೆ ಬಂದಿರಲಿಲ್ಲ ನಾವು. ಆದರೆ ಹೇಳ್ಬೇಕಂದ್ರೆ ನಾವು ಡೈಲಿ ಒಂದೇ ರೂಟ್ ಹೋಗ್ತೀವಿ. ಅಂದರೆ ತುಂಬ ಹಳ್ಳಿಗಳಿರ್ತಾವಲ್ಲ, ಬೇರೆ ಕಡೆ ಹೋಗ್ತಾ ಇರ್ತೀವಿ. ಹಾಗಾಗಿ ಈ ಊರಿಗೆ ನಮ್ಮ ಅಮ್ಮನೂ ಬಂದಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಆಮೇಲೆ ನಾವು ಒಂದು ಸ್ವಲ್ಪ ದೂರ ಬಸ್ ಹೋಯ್ತು. ಅಲ್ಲಿ ಇವ್ರು ಹತ್ತಿದ್ರು. ಮತ್ತು ಯಾರವರು ದೃಷ್ಟಿ ಬೊಂಬೆ ಮಾಡ್ತಾರೆ ನೋಡಿ, ಬೊಂಬೆ ಎಲ್ಲ ಮಾಡ್ತಾರೆ ಜಾತ್ರೆಗಳಿಗೆಲ್ಲ ಹೋಗ್ಬಿಟ್ಟು. ಅವ್ರು ಹತ್ತಿದ್ರು. ಅವರು ಹೇಳ್ತಾರೆ ನಮಗೆ, ಈಗ ಹತ್ತಿದ್ದಾರೆ ನೋಡಿ ಅವರು ನಮ್ಮ ಜೊತೆ ಇಲ್ಲಿ ಬಸ್ಸಲ್ಲಿ ಹತ್ತುತ್ತಾರೆ. ಆದರೆ ನಾವು ಫಸ್ಟು ಹತ್ತಿದ್ದೋ ಬಸ್ಸು, ಅವರು ಇನ್ನೊಂದು ಸ್ಟಾಪಲ್ಲಿ ಬಸ್ ಹತ್ತುತ್ತಾರೆ.
ಒಂದು ಮಗು ಎತ್ಕೊಂಡು. ಆವಾಗ ಅವರು ನಮ್ಗೆ ಹೇಳ್ತಾರೆ ಈ ಥರ ಯಾವ ಊರು ಅಂತ. ನಾನು ಅವ್ರನ್ನ ಕೇಳ್ತೀನಿ. ಅವರು ಹೇಳ್ಬೇಕಂದ್ರೆ ಹಿಂದಿ ಥರ ಹಿಂದಿ ಅವರೇ ಅವರು. ಅಂದರೆ ಅವರು ಹಿಂದಿ ಸ್ವಲ್ಪ ತುಂಬ ಡಿಫ್ರೆಂಟ್ ಇದೆ ಹೇಳ್ಬೇಕಂದ್ರೆ. ನಾವು ಮಾತಾಡೋ ಹಿಂದಿಗೆ ಅವ್ರು ಮಾತಾಡೋ ಹಿಂದಿಗೆ ತುಂಬ ವ್ಯತ್ಯಾಸ ಇದೆ. ನಾನು ಅವ್ರನ್ನೇ ನೋಡ್ತಾಯಿದ್ದೆ, ಅವ್ರು ನನ್ನನ್ನೇ ನೋಡ್ತಾಯಿದ್ರು. ಅವರೇ ನನ್ನನ್ನು ಕೇಳಿದ್ರು, ಏನು ವ್ಯಾಪಾರನಾ ನಿಮ್ಮದು ಅಂತ. ಆಮೇಲೆ ನಾನಂದೆ ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತ ಅಂದೆ. ಆಮೇಲೆ ಅವರು ನಾವೇ ವ್ಯಾಪಾರದವರೇ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಂತಿದ್ರು. ನೋಡಿ ಫ್ರೆಂಡ್ಸ್, ಪಾಪ ಒಂದು ಚಿಕ್ಕ ಮಗುನ ಜೊತೆಯಲ್ಲಿ ತಗೊಂಡಿದ್ದಾರೆ ಅವರು. ಇವರು ನಾವು ಹೋಗೋ ಊರಿಗೆ ಬಂದಿದ್ದು. ಇಲ್ಲಿ ನೋಡಿ ಈ ಥರ, ಅಂದರೆ ಇದು ಫೈಬರಲ್ಲಿ ಮಾಡಿರೋ ಅಂಥದ್ದು. ಇದು ಜಾತ್ರೆಗಳಲ್ಲಿ ತುಂಬ ಸೇಲ್ ಆಗುತ್ತಂತೆ. ಅದಕ್ಕೆ ಇವರು ಎಲ್ಲೆಲ್ಲಿ ಜಾತ್ರೆ ಮತ್ತು ಈ ಸಂತೆಗಳು ನಡೆಯುತ್ತಲ್ಲ ಅಂಥ ಕಡೆ ಹೋಗಿ ಸೇಲ್ ಮಾಡೋದಂತೆ ಹೇಳ್ತಾಯಿದ್ರು. ಅಂದರೆ ಈ ಮನೆಗಳ ಹತ್ರ ಹಂಗೆಲ್ಲ ಹೋಗಲ್ಲ ನಾವು, ಜಾತ್ರೆ ಮತ್ತು ಈ ಸಂತೆಗಳಲ್ಲಿ ಮಾತ್ರ ಸೇಲ್ ಮಾಡ್ತೀವಿ, ಇದು ಸೇಲ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ ಅವರು ನಮ್ಮ ಜೊತೆನೇ ಬಸ್ ಇಳಿದ್ರು. ಒಂದೇ ಊರಿಗೆ ನಾವೆಲ್ಲ ಹೋಯ್ತಾ ಇರೋದು. ಆ ಊರಲ್ಲಿ ಇವತ್ತು ಜಾತ್ರೆ, ಆದರೆ ನಮಗಲ್ಲಿ ವ್ಯಾಪಾರ ಆಗಲ್ಲ, ಇವ್ರಿಗಲ್ಲಿ ವ್ಯಾಪಾರ ಆಗುತ್ತೆ. ನಾವೇನೋ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಇಳಿದ್ಬಿಟ್ಟು ಮುಂದೆ ಹೋಗೋಕ್ಕೂ ಯಾವ ಊರು ಇಲ್ಲ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲಿ ನಡ್ಕೊಂಡು ಹೋಯ್ತಾ ಇದ್ದೀವಿ. ಆದ್ರೂ ನಿಜವಾಗ್ಲೂ ಒಬ್ಬೊಬ್ರು ಜೀವನ ಒಂದೊಂದು ಥರ. ನಾನು ಅನ್ಕೋತೀನಿ ನಮ್ಮದೇ ಕಷ್ಟ ಅಂತ ಹೇಳ್ಬಿಟ್ಟು. ಆ ಮಗುನ ಎತ್ಕೊಂಡು ಈ ಬಿಸಿಲಲ್ಲಿ ಪಾಪ ಅವರು ಹೋಯ್ತಾ ಇದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ನೋಡೋದಕ್ಕೆ. ನಾನು ನೋಡಿ ಇಲ್ಲಿ ಅವರು ನಮಗಿಂತ ಮುಂದೆ ಹೋಯ್ತವ್ರೆ. ಹೇಳ್ಬೇಕಂದ್ರೆ ಅವರೆಲ್ಲ ಮುಂದೆ ಇದ್ದಾರೆ, ನಾನು ಒಬ್ಬಳೇ ಹಿಂದೆ ಇರೋದು. ಯಾಕಂದರೆ ನಾನು ಸ್ವಲ್ಪ ನಡೆಯೋದು ಸ್ಲೋನೇ. ಅಂದರೆ ಫಸ್ಟ್ ಆದ್ರೂ ಸ್ವಲ್ಪ ತೀರಾ ನಡೀತಾನೆ ಇರಲಿಲ್ಲ, ನಾನು ಅಳ್ತಾ ಇದ್ದೆ. ಅಂದರೆ ಸ್ಟಾರ್ಟಿಂಗು ನಿಜವಾಗ್ಲೂ ತುಂಬ ಕಣ್ಣೀರು ಹಾಕಿದ್ದೀನಿ ನಡೆಯೋದಕ್ಕೋಸ್ಕರ ನಾನು. ಆದರೆ ಇವಾಗ ಒಂಥರ ನನಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಇದು ನೋಡಿ, ಇದು ಸಕ್ಕರೆ ಮಾವಿನಕಾಯಿ ಅಂತಾರೆ ನೋಡಿ. ಅಂದರೆ ಮಾವಿನಕಾಯಿ ತುಂಬ ಚಿಕ್ಕದಿರುತ್ತೆ, ಫುಲ್ಲು ನಾರು ಥರ ಇರುತ್ತೆ, ತುಂಬ ಸ್ವೀಟ್ ಇರುತ್ತೆ ನೋಡಿ. ಅದು ಇದ್ರ ತುಂಬ ಬಿಟ್ಟಿದ್ದು ಯಾರೋ ಕಿತ್ಕೊಂಡು ಹೋಗಿದ್ದಾರೆ. ನಮ್ಮಮ್ಮ ಅದು ಯಾವಾಗಲೂ ಬಂದಿದ್ರಂತೆ, ಸುಮಾರು ದಿವಸದಿಂದ ಹಂಗಂತ ಇದ್ರು. ಇದ್ರ ತುಂಬ ಇದ್ದು ಯಾರೋ ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ನಿಮಗೆ ಕಾಣಿಸ್ತಾ ಇದೆ ಊರು ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಇದು ಈ ಊರಿನ ಕೆರೆ, ಇದು ಏರಿ ಮೇಲೆ ನಾವು ನಡ್ಕೊಂಡು ಹೋಯ್ತಾ ಇರೋದು. ಇದು ಫುಲ್ಲು ತುಂಬುತ್ತಂತೆ ಫ್ರೆಂಡ್ಸ್, ಫುಲ್ಲು ಮಳೆ ಬಂದುಬಿಟ್ರೆ ಫುಲ್ಲು ತುಂಬುತ್ತಂತೆ. ನೋಡಿ ಈ ಕಡೆನೂ, ಈ ಕಡೆ ಎಲ್ಲ ತೋಟಗಳಿದೆ, ಅಂದರೆ ಏನೋ ಹಾಕಿದ್ದಾರೆ, ತೆಂಗಿನ ತೋಟ, ಗದ್ದೆ ಏನೇನೋ ಇದೆ. ಮತ್ತು ಈ ಕಡೆ ಫುಲ್ಲು ಕೆರೆ. ಈ ಕೆರೆಯಲ್ಲಿ ಅಲ್ಲಲ್ಲಿ ಇವರು ಮಣ್ಣನ್ನು ತೆಗ್ದಿದ್ದಾರೆ ನೋಡಿ. ಆ ಥರ ಮಣ್ಣುಗಳನ್ನು ತೆಗ್ದಿರ್ತಾರೆ, ಅದೇನೋ ಕೆಲಸಗಳಿಗೆ ಉಪಯೋಗಿಸ್ಕೊಳಕ್ಕೆ ತೆಗ್ದಿರ್ತಾರೆ ಅಂತ ಅನಿಸುತ್ತೆ. ಮತ್ತು ನೀರು ನೋಡಿ, ಒಂದೇ ಕಡೆ ಮಾತ್ರ ನೀರು ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಎಷ್ಟು ನೀಟ್ನೆಸ್ಸಾಗಿ ಕಾಣಿಸ್ತಾ ಇದೆ ಗೊತ್ತಾ. ಒಂದೇ ಒಂದು ಕಡೆ ಮಾತ್ರ ಈ ಥರ ನಿಂತಿದೆ ನೀರು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಊರು ನೋಡಿ ನಿಜವಾಗ್ಲೂ ಒಳ್ಳೆ ಸ್ವರ್ಗ ನೋಡ್ದಂಗೆ ಐತೆ. ಈ ಊರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿರೋ ಮನೆಗಳು ನೀವು ನಂಬ್ತಿರೋ ಬಿಡ್ತಿರೋ, ಮಿನಿಮಮ್ ಅಂದರೆ ಒಂದು 150 ಮನೆ ಅಷ್ಟೇ. 150 ಇಲ್ಲ ಅನ್ಕೋತೀನಿ, ಅಷ್ಟೇ ಮನೆಗಳು ಇಲ್ಲಿ ಇರೋದು, ಜಾಸ್ತಿ ಮನೆಗಳು ಇಲ್ಲ. ಮತ್ತು ನೋಡಿ ನಾವು ಅಷ್ಟು ದೂರದಿಂದ ಇನ್ನೂ ಆ ಕಡೆ ಇದೆ, ಅಷ್ಟು ದೂರದಿಂದ ನಾವು ನಡ್ಕೊಬಂದಿರೋದು. ಮತ್ತು ಇವಾಗ ಊರೊಳಗಡೆ ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ಇಲ್ಲಿ ಜಾತ್ರೆ ಅಂದರೆ ಯಾವ ಥರ ಅಂದರೆ, ಒಂದು 48 ದಿವಸ ಈ ಊರಲ್ಲಿ ಚಿಕನ್ ಮಟನ್ ಏನೂ ಮಾಡಿರಲಿಲ್ವಂತೆ. ಅದಕ್ಕೋಸ್ಕರ ಅವರು ಇವತ್ತು ಜಾತ್ರೆ ಥರ ಮಾಡ್ತಾಯಿದ್ದಾರೆ. ಅಂದರೆ ಮನೆಗೆ ಒಂದೊಂದು ಮರಿ ಕಡಿದ್ಬಿಟ್ಟು ಜಾತ್ರೆ ಮಾಡ್ತಾಯಿದ್ದಾರೆ. ಅವರು ನಮಗೆ ಹೋಗಿದ ತಕ್ಷಣವೇ ಅಂದ್ಬಿಟ್ರು, ಒಳ್ಳೆ ದಿವಸ ಬಂದಿದ್ದೀರಾ ಅಮ್ಮ ಮಗಳು ಇಬ್ಬರೂ ಇವತ್ತು ಅಂತ ಅಂದರು. ನಮ್ಗೆ ಅಲ್ಲೇ ಗೊತ್ತಾಯ್ತು ಇವತ್ತಿನ ವ್ಯಾಪಾರ ಹೋಯ್ತು ಅಂತ ಹೇಳ್ಬಿಟ್ಟು. ನಡೆದಿದ್ದು ಇನ್ನು ನೋಡಿ, ಅಲ್ಲೇ ಈ ಊರು ಬಿಟ್ಟು ಹೋಯ್ತಾ ಇರೋದು. ಊರಲ್ಲಿ ವ್ಯಾಪಾರನೇ ಮಾಡಿಲ್ಲ ಹೇಳ್ಬೇಕಾದ್ರೆ. ನಾವು ಸುಮ್ಮನೆ ಬಂದು ಹೋಯ್ತಾ ಇರೋದು. ನಮ್ಮ ಮುಂಚೆನೇ ಗೊತ್ತಾಯ್ತಿದ್ರೆ ನಾವು ನಿಜವಾಗ್ಲೂ ಬರ್ತಾ ಇರಲಿಲ್ಲ, ಗೊತ್ತಿಲ್ಲದಲ್ಲೇ ಬಂದಿದ್ದು ಅಷ್ಟೇ. ಅವರು ಬೊಂಬೆ ಮಾರೋರು ಹೋದ್ರು, ಅಂದರೆ ಅಲ್ಲಿ ಅವರು ಹೋಗಿದ ತಕ್ಷಣವೇ ಬೊಂಬೆಗಳು ತಳಕ್ಕೆ ಶುರು ಮಾಡಿಬಿಟ್ರು. ಮತ್ತು ಈ ಊರಿಂದ ಹೋಯ್ತಾ ಇದ್ವಾ, ಇಲ್ಲಿ ನೋಡಿ ತೆಂಗಿನಕಾಯಿಗಳು ಎಷ್ಟೊಂದು ಬಿದ್ದಿದ್ದಾವೆ, 4 ಕಾಯಿ ಬಿದ್ದಿದ್ದಾವೆ. ಈ ನಮ್ಮ ಬಾರದಲ್ಲಿ ಇವೆಲ್ಲ ಎತ್ಕೊಂಡು ಹೋಗೋದು. ಅಂದರೆ ಈ ಥರ ಬಿದ್ದಿರ್ತವೆ ಫ್ರೆಂಡ್ಸ್, ಅಂದರೆ ನಮ್ಗೆ ಕೇಳಿದ್ರು ಕೊಡ್ತಾರೆ. ಅದಕ್ಕೆ ನಾನು ಹಂಗೂ ಎತ್ಕೊಳ್ಳೋಣ ಅನ್ಕೊಂಡು, ಆಮೇಲೆ ಯಾಕೋ ನನಗೆ ಮನಸ್ಸು ಬಂದಿಲ್ಲ, ಇದು ಯಾವಳು ಎತ್ಕೊಂಡು ಹೋಯ್ತಾಳೆ, ಇವಾಗ ವ್ಯಾಪಾರ ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಸೀದಾ ಬಂದೆ. ಬರ್ಬೋದಿತ್ತು, ಆದರೂ ನಾನು ಎತ್ಕೊಬೋದಿಲ್ಲ. ಮತ್ತು ಇದು ತಡ್ನಿಕಾಯಿ ಹಾಕಿದ್ರು ರೋಡ್ ಸೈಡು. ಈ ಎಳೆ ತಡ್ನಿಕಾಯಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಅಷ್ಟೇ ಮಾವಿನ ಮರ. ಇಲ್ಲಿ ನೋಡಿ ಮಾವಿನ ಹಣ್ಣುಗಳು ಹೆಂಗೆ ಎಲ್ಲ ಬಿದ್ದೋಗ. ಈ ರೋಡ್ ಸೈಡ್ ಇರ್ತವೆ ನೋಡಿ ಮರಗಳು, ಇಲ್ಲಿ ಯಾರು ಮಾವಿನ ಹಣ್ಣು ಕೀಳೋದಿಲ್ಲ. ಈಗ ಎಲ್ಲ ಊರುಗಳಲ್ಲೇ ಯಾರೂ ಕೀಳ್ತಾ ಇಲ್ಲ, ಹಳ್ಳಿ ಕಡೆನೂ ಯಾರೂ ಕೀಳ್ತಾ ಇಲ್ಲ. ಇವು ಸಕ್ಕರೆ ಮಾವಿನ ಹಣ್ಣು ಅಂತ ಹೇಳ್ಬಿಟ್ಟು, ಮರ ತುಂಬ ದೊಡ್ಡದಿರುತ್ತೆ, ಇದ್ರ ತುಂಬ ಹಣ್ಣು ಬಿಡುತ್ತೆ. ಈ ಹಣ್ಣು ಹಂಗೆ ಕೆಳಗಡೆ ಬೀಳ್ತಾನೆ ನೋಡಿ. ಇವೆಲ್ಲ ಜಸ್ಟ್ ಈಗ ಬಿದ್ದಿರೋ ಹಣ್ಣುಗಳು. ನಾನೊಂದು 2-3 ಎತ್ಕೊಂಡು ಸುಮ್ಮನೆ ಇನ್ನೇನು ತಿಂಡಿ ತಿಂದಿಲ್ಲ ಏನಿಲ್ಲ, ಬೆಳಗ್ಗೆಯಿಂದನೂ ತಿನ್ಕೊಂಡು ಸೀದಾ ಹೋಯ್ತಾ ಇದ್ದಿದ್ದು. ಸೀದಾ ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಂಡೆ ಹಳ್ಳಿ ಮರದ ಹತ್ರ. ನಮ್ಮಮ್ಮ ಈ ಊರು ನನಗೆ ಪರಿಚಯ ಐತೆ, ಇರು ನಾನು ಸ್ವಲ್ಪ ಕೂತ್ಕೊಬತ್ತೀನಿ ಅಂತ ಹೋಯ್ತು. ನಾನು ಮಾತ್ರ ಹೋಗ್ಬಿಟ್ಟು ಒಂದು ಕಡೆ ಕೂತಿದ್ದೆ ಅಷ್ಟೇ. ಎಷ್ಟು ಸ್ವೀಟಾಗಿದೆ ಅಂದರೆ, ನಿಜ ಹೇಳ್ಬೇಕಂದ್ರೆ ನಾನು ಮಾವಿನ ಹಣ್ಣೆಲ್ಲ ತಿನ್ನೋಳೆ ಅಲ್ಲ, ತುಂಬ ಸ್ವೀಟ್ ಇದೆ ಅಂತ ಹೇಳ್ಬಿಟ್ಟು, ಅಂದರೆ ತಿಂಡಿ ತಿಂದಿರಲಿಲ್ವಲ್ಲ, ಹಾಗಾಗಿ ತಿಂತಾಯಿದ್ದೆ ಅಷ್ಟೇ.
ಬಸ್ ಸ್ಟಾಪ್ ಇನ್ನೂ ಸ್ವಲ್ಪ ದೂರ ಇತ್ತು, ನಡ್ಕೊಂಡು ಹೋಯ್ತಾನೆ ಇದ್ದು. ಮಾವಿನ ಹಣ್ಣು ತಿನ್ಕೊಂಡು ನಡೆದಿದ್ದು ಹೇಳ್ಬೇಕಾದ್ರೆ. ಮತ್ತು ಇದು ಕೂಡ ಕೆರೆನೇ. ಇಲ್ಲಿ ಎಲ್ಲೋ ಲಾಸ್ಟಲ್ಲಿ ಒಂದೊಂದು ಸ್ವಲ್ಪ ನೀರಿದೆ. ಹೇಳ್ಬೇಕಂದ್ರೆ ಕೆರೆಗಳು ತುಂಬ ಇದ್ದಾವೆ ಈ ಕಡೆ, ಅಂದರೆ ತುಂಬ ಲಾಸ್ಟಲ್ಲಿ ಸ್ವಲ್ಪ ನೀರಿದೆ ಅಷ್ಟೇ. ಇದು ನೋಡಿ, ಈ ಥರ ರೋಡಲ್ಲಿ ನಡ್ಕೊಂಡು ಹೋಗೋದು ನಾವು. ಮತ್ತು ನಾವು ನಡೀತಾ ಬಂದೋ, ಅಂದರೆ ಬಸ್ ಸ್ಟಾಪ್ ಹತ್ರ ಬಂದೋ, ನಮ್ಮಮ್ಮ ಈ ಊರು ಸ್ವಲ್ಪ ಕೂತ್ಕೊಬರ್ತೀನಿ, ನೀನು ಇಲ್ಲೇ ಕೂತ್ಕೋ, ಬೇಕಾದರೆ ಬಾ ಅಂದಂದು. ನನಗೆ ಪರಿಚಯ ಇಲ್ಲ, ನೀವೇ ಹೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತಿದ್ದೆ. ಅಷ್ಟರಲ್ಲಿ ಬಸ್ ಬಂತು, ನಮ್ಮ ಅಮ್ಮನೂ ಬಂದರು, ಬಸ್ ಹತ್ಕೊಂಡು ಬಂದೋ. ಮತ್ತು ನಮ್ಮ ಮಗಳು ಯಾವಾಗಲೂ ಚೋಚೋ ಬೇಕು ಅಂತ ಕೇಳೋಳು. ಅವಳಿಗೊಂದು 1/4 kg ಚೋಚೋ ತೊಗೊಂಡು, ಮತ್ತು ಮನೆಗೆ ಸ್ವಲ್ಪ ಸೊಪ್ಪು ಬೇಕಾಗಿತ್ತು, ಸೊಪ್ಪು ಮತ್ತು ಕರ್ಮೀನು ತೊಗೊಂಡು ಬಂದು. ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಹಾಗಾಗಿ ನಾನು ಪ್ರತಿ ಸರಿ ಕೇಳೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ವಿಡಿಯೋ ನೋಡಿ. ನೀವು ವಿಡಿಯೋ ನೋಡಿ ಒಂದು ಲೈಕ್ ಕೊಡೋದ್ರಿಂದ ನಮಗೆ ತುಂಬ ಸಪೋರ್ಟ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.